ಕಾವೇರಿ ಒಡಲಲ್ಲೇ ಕುಡಿಯುವ ನೀರಿಗೆ ಬರ ಪ್ರಾರಂಭವಾಗಿದೆ. 2 ದಶಕದಿಂದ ಕುಡಿಯುವ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ರು. ಮಂಡ್ಯ ಸಿಟಿಯ ಮಹಾರಾಜನಗರ ನಿವಾಸಿಗಳ ಒದ್ದಾಟ ಮಾತ್ರ ಅಂತ್ಯವಾಗಿಲ್ಲ. ಕಲುಷಿತ ನೀರು ಕುಡಿದು ಜನರಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಮಹಾರಾಜನಗರದಲ್ಲಿ 450ಕ್ಕೂ ಹೆಚ್ಚು ಮನೆಗಳಿದೆ. ಕುಡಿಯೋ ನೀರಿಗಾಗಿ ಸಾವಿರಾರು ಜನ ಪರದಾಡ್ತಾ ಇದ್ದಾರೆ. ಕುಡಿಯುವ ನೀರು ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ರಾಜ್ಯ ಸರ್ಕಾರ ಕಾವೇರಿ 6ನೇ ಹಂತದ ಯೋಜನೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಮುಂದಾಗಿದೆ. ಮತ್ತೊಂದೆಡೆ ಸಮುದ್ರದ ದಡದಲ್ಲಿದ್ರೂ ಕೂಡ ಉಪ್ಪಿಗೆ ಬರ ಎಂಬಂತೆ ಕೆಆರ್ಎಸ್ ಅಣೆಕಟ್ಟೆ ಮಂಡ್ಯ ಜಿಲ್ಲೆಯಲ್ಲಿದ್ದರೂ ಕೂಡ ಮಂಡ್ಯ ನಗರದ ಜನರಿಗೆ ಕಾವೇರಿ ನೀರು ಕುಡಿಯೋದಕ್ಕೆ ಸಿಗ್ತಾ ಇಲ್ಲ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕರ್ನಾಟಕ ಗೃಹ ಮಂಡಳಿ ನಿರ್ಮಾಣ ಮಾಡಿರುವಂತಹ ಬಡಾವಣೆಯ ಜನರು ಇದೀಗ ಪ್ರತಿಭಟನೆಯ ಹಾದಿಯನ್ನು ಕೂಡ ತುಳಿದಿರುವಂಥದ್ದು. ನಮಗೆ ಕಾವೇರಿ ನೀರನ್ನು ಕೊಡಿ ಅಂತೇಳಿ ಇವತ್ತು ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಡಾವಣೆಯ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ಬಡಾವಣೆ ನಿರ್ಮಾಣ ಆಗಿ ಎಷ್ಟು ವರ್ಷ ಆಯಿತು? ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆ ಯಾವ ರೀತಿ ಇದೆ ಅಂತ? ಬಡಾವಣೆ ನಿರ್ಮಾಣ ಆಗಿ 20 ವರ್ಷಗಳಾದರೂ ಕೂಡ ಅಲ್ಲಿ ಕಟ್ಟಿರತಕ್ಕಂಥ ಒಂದು ಟ್ಯಾಂಕ್ಗೆ ನೀರನ್ನು ಸೌಲಭ್ಯ ಮಾಡಿಕೊಡ್ತಕ್ಕಂಥ ಒಂದು ಕನಿಷ್ಠ ಜ್ಞಾನನೂ ಕೂಡ ಅಧಿಕಾರಿಗಳಿಗಾಗಲಿ ಶಾಸಕರಿಗಾಗಲಿ ಉಸ್ತುವಾರಿ ಸಚಿವರು ಇಲ್ಲ ಅಂತ ಅಂದರೆ ನಾವು ಇನ್ಯಾರ ಹತ್ರ ಹೋಗಿ ಕೇಳಬೇಕು ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಒಳಚರಂಡಿ ಯೋಜನೆ ಇಲ್ಲ, ಅಲ್ಲಿ ವಿದ್ಯುತ್ ದೀಪ ಇಲ್ಲ. ಮೊದಲಾಗಿ ನಾವು ಬೇಕಾಗಿರೋದು ಕುಡಿಯುವ ನೀರನ್ನು ಇವರು ಕೂಗಳತೆ ದೂರದ ಇರತಕ್ಕಂಥ KRS ಇಂದ ಕನ್ನಂಬಾಡಿ ಕಟ್ಟೆಯಿಂದ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ತಾಂದಮೇಲೆ ಈಗ ತಾನೇ ನಾವು ಮೆಮೊರಂಡಮ್ ಕೊಟ್ಟರೆ ಆ DC ಅವರು ಮಾತ್ರ ಹಾರಿಕೆ ಉತ್ತರ ಕೊಡ್ತಾರೆ. ನಗರಸಭೆಯವರಾಗಿರಲಿ, KHB ಆಗಿರಲಿ, ಜಿಲ್ಲಾಧಿಕಾರಿಯವರ ಮತ್ತು ಯಾವ ದುಡ್ಡಿದೆ, ಸರ್ಕಾರದ ಹಣ ಬಂದರೂ ಮಾತ್ರ ನಾವು ಕೊಡ್ತೀವಿ ಅಂದಮೇಲೆ ಸರ್ಕಾರದ ಹಣವನ್ನು ತರಿಸ್ತಕ್ಕಂಥ ಜವಾಬ್ದಾರಿ ಈ ಮೂರ್ಖ ಸರ್ಕಾರಕ್ಕೆ ಗೊತ್ತಿರಬೇಕಲ್ವಾ? ಸರ್ಕಾರದಿಂದ ಯಾವ ಜಿಲ್ಲೆಗೆ ಯಾವ ಏರಿಯಾಕ್ಕೆ ಏನು ಬೇಕಾಗಿದೆ ಅಂತ ತಮ್ಮ ಬ್ಲೂ ಪ್ರಿಂಟ್ ಮಾಡುವಂಗಿಲ್ಲ, ಇವರು ಒಂದು ಸ್ಕೆಚ್ ಮಾಡುವಂಗಿಲ್ಲ ಅಂತ ಅಂದಮೇಲೆ ಈ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಟ್ಕೊಂಡು ನಿಂತಿದ್ದಾರೆ. ಈಗ ತಾನೇ ಮೆಮೊರಂಡಮ್ ಕೊಟ್ಟರೆ ಇರ್ತಕ್ಕಂಥ ADC ಅವರು ಅಂತ ಮಾತನಾಡ್ತಾ ಇದ್ದಾರೆ. ನಮ್ಮ ಈ ಜನಪ್ರತಿನಿಧಿಗಳಿಗೆ ಈ ಸಮಸ್ಯೆಯ ಅರಿವಿಲ್ವಾ ಸರ್? ಆ ಜನಪ್ರತಿನಿಧಿಗೆ KHB ಇರುವುದು ಅಂತ ಗೊತ್ತಿರೋದು ಇಲ್ಲ ಅಂದರೆ ನಮ್ಗೆ ಗೊತ್ತಾಯ್ತಾ ಇಲ್ಲ. ಯಾಕೆಂದರೆ ಎಷ್ಟು ಸಾವಿರ ಹೋಗಿ ಕರೆದ್ರೂ KHBಗೆ ಬರೋದೇ ಇಲ್ಲ. ಯಾವುದೋ ಒಂದು ಭಾಗಕ್ಕೆ ಬರ್ತಾರೆ, ಆ ಭಾಗದಿಂದ ಹೊಂಟೋಗ್ಬಿಡ್ತಾರೆ. ಹಾಗಾಗಿ ನಾವು ಈಗ ಪ್ರಥಮವಾಗಿ ಈಗ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ್ದೇವೆ ಮನವಿಯನ್ನು. ತದನಂತರ ಎಲ್ಲ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಮುತ್ತಿಗೆ ಹಾಕ್ತೇವೆ. ನಾವು ಮುತ್ತಿಗೆ ಹಾಕಿ ನೀರನ್ನು ತಗೊಳ್ಳೋ ಗಂಟೆ ಅವ್ರ ಮನೆ ಮುಂದೆ ಬಿಟ್ಟು ಹೋಗಲ್ಲ. ಹೇಳಿ ಸರ್. ಈಗ ನೀರು ಹಿಡ್ಕೊ ಬಂದಿದ್ದೀರಿ ಸರ್, ಇದು ಎಲ್ಲಿದು ನೀರು? ಬೋರ್ವೆಲ್ ವಾಟರ್ ಏನು ಸರ್? ಬೋರ್ವೆಲ್ ನೀರು ಸರ್. ಈ ನೀರನ್ನು ನಾವು ಕುಡಿತಾ ಇದ್ದೀವಿ. ಈಗ ಇದು ಕಲುಷಿತಗೊಂಡಿದೆ. ಇದನ್ನು ಕುಡಿದು ಸುಮಾರು ಜನ ನಾವೇನು ಮಾಡಿದ್ರೆ ನಮ್ಮ ಹೆಣ್ಣುಮಕ್ಕಳು ತಲೆಗೂಲ ಹೋಗ್ಬಿಟ್ಟು ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ. ಹಾಗಾಗಿ ಇರ್ತಕ್ಕಂಥ 300ರಿಂದ 400 ಮನೆಗೆ 300-400 ಬೋರ್ವೆಲ್ ಕರೆಸಿದ್ರೆ ಭೂಮಿ ಮಟ್ಟ ಏನಾಗಬೇಕು? ಭೂಮಿಯ ಮಟ್ಟ ಏನಾಗಬೇಕು? ಆ ವ್ಯಾಲ್ಯೂ ಆಫ್ ದ ಅರ್ತ್ ಅದೇನಾಗಬೇಕದು? ಈ ನೀರು ನೋಡಿದ್ರೆ ಗೊತ್ತಾಗ್ತದೆ ಇದು ಎಷ್ಟು ಕಲುಷಿತವಾಗಿದೆ ಅಂತ. ಇದು ಬೋರ್ವೆಲ್ ವಾಟ್ರು. ಪ್ರತಿ ಮನೆಯವರು ಕೂಡ ಒಂದೊಂದು ಬೋರ್ವೆಲ್ ತೆಗೆದುಕೊಂಡಿದ್ದಾರೆ, ಆದರೆ ಕುಡಿಯೋದಕ್ಕೆ ಯೋಗ್ಯ ಇಲ್ಲ. ಹಾಗಾಗಿ ಕೂಡಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು. ನಮ್ಮ ನೀರಿನ ಸಮಸ್ಯೆನ ಬಗೆಹರಿಸುವವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ. ಕಾವೇರಿ ಒಡಲಲ್ಲೇ ಕುಡಿಯುವ ನೀರಿಗೆ ಬರ ಪ್ರಾರಂಭವಾಗಿದೆ. 2 ದಶಕದಿಂದ ಕುಡಿಯುವ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ರು. ಮಂಡ್ಯ ಸಿಟಿಯ ಮಹಾರಾಜನಗರ ನಿವಾಸಿಗಳ ಒದ್ದಾಟ ಮಾತ್ರ ಅಂತ್ಯವಾಗಿಲ್ಲ. ಕಲುಷಿತ ನೀರು ಕುಡಿದು ಜನರಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ. ಮಹಾರಾಜನಗರದಲ್ಲಿ 450ಕ್ಕೂ ಹೆಚ್ಚು ಮನೆಗಳಿದೆ. ಕುಡಿಯೋ ನೀರಿಗಾಗಿ ಸಾವಿರಾರು ಜನ ಪರದಾಡ್ತಾ ಇದ್ದಾರೆ. ಕುಡಿಯುವ ನೀರು
ಕುಡಿಯೋ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ರಾಜ್ಯ ಸರ್ಕಾರ ಕಾವೇರಿ 6ನೇ ಹಂತದ ಯೋಜನೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಮುಂದಾಗಿದೆ. ಮತ್ತೊಂದೆಡೆ ಸಮುದ್ರದ ದಡದಲ್ಲಿದ್ರೂ ಕೂಡ ಉಪ್ಪಿಗೆ ಬರ ಎಂಬಂತೆ ಕೆಆರ್ಎಸ್ ಅಣೆಕಟ್ಟೆ ಮಂಡ್ಯ ಜಿಲ್ಲೆಯಲ್ಲಿದ್ರೂ ಕೂಡ ಮಂಡ್ಯ ನಗರದ ಜನರಿಗೆ ಕಾವೇರಿ ನೀರು ಕುಡಿಯೋದಕ್ಕೆ ಸಿಗ್ತಾ ಇಲ್ಲ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕರ್ನಾಟಕ ಗೃಹ ಮಂಡಳಿ ನಿರ್ಮಾಣ ಮಾಡಿರುವಂತಹ ಬಡಾವಣೆಯ ಜನರು ಇದೀಗ ಪ್ರತಿಭಟನೆಯ ಹಾದಿಯನ್ನು ಕೂಡ ತುಳಿದಿರುವಂಥದ್ದು. ನಮಗೆ ಕಾವೇರಿ ನೀರನ್ನು ಕೊಡಿ ಅಂತೇಳಿ ಇವತ್ತು ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬಡಾವಣೆಯ ನಿವಾಸಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ಬಡಾವಣೆ ನಿರ್ಮಾಣ ಆಗಿ ಎಷ್ಟು ವರ್ಷ ಆಯಿತು? ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆ ಯಾವ ರೀತಿ ಇದೆ ಅಂತ? ಬಡಾವಣೆ ನಿರ್ಮಾಣ ಆಗಿ 20 ವರ್ಷಗಳಾದರೂ ಕೂಡ ಅಲ್ಲಿ ಕಟ್ಟಿರತಕ್ಕಂಥ ಒಂದು ಟ್ಯಾಂಕ್ಗೆ ನೀರನ್ನು ಸೌಲಭ್ಯ ಮಾಡಿಕೊಡ್ತಕ್ಕಂಥ ಒಂದು ಕನಿಷ್ಠ ಜ್ಞಾನನೂ ಕೂಡ ಅಧಿಕಾರಿಗಳಿಗಾಗಲಿ ಶಾಸಕರಿಗಾಗಲಿ ಉಸ್ತುವಾರಿ ಸಚಿವರು ಇಲ್ಲ ಅಂತ ಅಂದರೆ ನಾವು ಇನ್ಯಾರ ಹತ್ರ ಹೋಗಿ ಕೇಳಬೇಕು ಅಂತ ನಮ್ಗೆ ಅರ್ಥ ಆಯ್ತಾ ಇಲ್ಲ. ಒಳಚರಂಡಿ ಯೋಜನೆ ಇಲ್ಲ, ಅಲ್ಲಿ ವಿದ್ಯುತ್ ದೀಪ ಇಲ್ಲ. ಮೊದಲಾಗಿ ನಾವು ಬೇಕಾಗಿರೋದು ಕುಡಿಯುವ ನೀರನ್ನು ಇವರು ಕೂಗಳತೆ ದೂರದ ಇರತಕ್ಕಂಥ KRS ಇಂದ ಕನ್ನಂಬಾಡಿ ಕಟ್ಟೆಯಿಂದ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ತಾಂದಮೇಲೆ ಈಗ ತಾನೇ ನಾವು ಮೆಮೊರಂಡಮ್ ಕೊಟ್ಟರೆ ಆ DC ಅವರು ಮಾತ್ರ ಹಾರಿಕೆ ಉತ್ತರ ಕೊಡ್ತಾರೆ. ನಗರಸಭೆಯವರಾಗಿರಲಿ, KHB ಅವರಾಗಿರಲಿ, ಜಿಲ್ಲಾಧಿಕಾರಿಯವರ ಮತ್ತು ಯಾವ ದುಡ್ಡಿದೆ ಸರ್ಕಾರದ ಹಣ ಬಂದರೂ ಮಾತ್ರ ನಾವು ಕೊಡ್ತೀವಿ ಅಂದಮೇಲೆ ಸರ್ಕಾರದಿಂದ ಹಣವನ್ನು ತರಿಸ್ತಕ್ಕಂಥ ಜವಾಬ್ದಾರಿ ಈ ಮೂರ್ಖ ಸರ್ಕಾರಕ್ಕೆ ಗೊತ್ತಿರಬೇಕಲ್ವಾ? ಸರ್ಕಾರದಿಂದ ಯಾವ ಜಿಲ್ಲೆಗೆ ಯಾವ ಏರಿಯಾಕ್ಕೆ ಏನು ಬೇಕಾಗಿದೆ ಅಂತ ತಮ್ಮ ಬ್ಲೂ ಪ್ರಿಂಟ್ ಮಾಡುವಂಗಿಲ್ಲ, ಇವರು ಒಂದು ಸ್ಕೆಚ್ ಮಾಡುವಂಗಿಲ್ಲ ಅಂತ ಅಂದಮೇಲೆ ಈ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಟ್ಕೊಂಡು ನಿಂತಿದ್ದಾರೆ. ಈಗ ತಾನೇ ಮೆಮೊರಂಡಮ್ ಕೊಟ್ಟರೆ ಇರ್ತಕ್ಕಂಥ ADC ಅವರು ಅಂತ ಮಾತನಾಡ್ತಾ ಇದ್ದಾರೆ. ನಮ್ಮ ಈ ಜನಪ್ರತಿನಿಧಿಗಳಿಗೆ ಈ ಸಮಸ್ಯೆಯ ಅರಿವಿಲ್ವಾ ಸರ್? ಆ ಜನಪ್ರತಿನಿಧಿಗೆ KHB ಇರುವುದು ಅಂತ ಗೊತ್ತಿರೋದು ಇಲ್ಲ ಅಂದರೆ ನಮ್ಗೆ ಗೊತ್ತಾಯ್ತಾ ಇಲ್ಲ. ಯಾಕೆಂದರೆ ಎಷ್ಟು ಸಾವಿರ ಹೋಗಿ ಕರೆದ್ರೂ KHBಗೆ ಬರೋದೇ ಇಲ್ಲ. ಯಾವುದೋ ಒಂದು ಭಾಗಕ್ಕೆ ಬರ್ತಾರೆ, ಆ ಭಾಗದಿಂದ ಹೊಂಟೋಗ್ಬಿಡ್ತಾರೆ. ಹಾಗಾಗಿ ನಾವು ಈಗ ಪ್ರಥಮವಾಗಿ ನಾವು ಈಗ ಜಿಲ್ಲಾಧಿಕಾರಿಗಳ ಮೂಲಕ ಸಲ್ಲಿಸಿದ್ದೇವೆ ಮನವಿಯನ್ನು. ತದನಂತರ ಎಲ್ಲ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಮುತ್ತಿಗೆ ಹಾಕ್ತೇವೆ. ನಾವು ಮುತ್ತಿಗೆ ಹಾಕಿ ನೀರನ್ನು ತಗೊಳ್ಳೋ ಗಂಟೆ ಅವ್ರ ಮನೆ ಮುಂದೆ ಬಿಟ್ಟು ಹೋಗಲ್ಲ. ಹೇಳಿ ಸರ್. ಈಗ ನೀರು ಹಿಡ್ಕೊಂಡು ಬಂದಿದ್ದೀರಿ ಸರ್, ಇದು ಎಲ್ಲಿದು ನೀರು? ಬೋರ್ವೆಲ್ ವಾಟರ್ ಏನು ಸರ್? ಬೋರ್ವೆಲ್ ನೀರು ಸರ್ ಇದು. ಈ ನೀರನ್ನು ನಾವು ಕುಡಿತಾ ಇದ್ದೀವಿ. ಈಗ ಇದು ಕಲುಷಿತಗೊಂಡಿದೆ. ಇದನ್ನು ಕುಡಿದು ಸುಮಾರು ಜನ ನಾವೇನು ಮಾಡಿದ್ರೆ ನಮ್ಮ ಹೆಣ್ಣುಮಕ್ಕಳು ತಲೆಗೂಲ ಹೋಗ್ಬಿಟ್ಟು ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ. ಹಾಗಾಗಿ ಇರ್ತಕ್ಕಂಥ 300ರಿಂದ 400 ಮನೆಗೆ 300-400 ಬೋರ್ವೆಲ್ ಕರೆಸಿದ್ರೆ ಭೂಮಿ ಮಟ್ಟ ಏನಾಗಬೇಕು? ಭೂಮಿಯ ಮಟ್ಟ ಏನಾಗಬೇಕು? ಆ ವ್ಯಾಲ್ಯೂ ಆಫ್ ದ ಅರ್ತ್ ಅದೇನಾಗಬೇಕದು? ಈ ನೀರು ನೋಡಿದ್ರೆ ಗೊತ್ತಾಗ್ತದೆ ಇದು ಎಷ್ಟು ಕಲುಷಿತವಾಗಿದೆ ಅಂತ. ಇದು ಬೋರ್ವೆಲ್ ವಾಟ್ರು. ಪ್ರತಿ ಮನೆಯವರು ಕೂಡ ಒಂದೊಂದು ಬೋರ್ವೆಲ್ ತೆಗೆದುಕೊಂಡಿದ್ದಾರೆ, ಆದರೆ ಕುಡಿಯೋದಕ್ಕೆ ಯೋಗ್ಯ ಇಲ್ಲ. ಹಾಗಾಗಿ ಕೂಡಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು. ನಮ್ಮ ನೀರಿನ ಸಮಸ್ಯೆನ ಬಗೆಹರಿಸುವವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ